ಹಾಯ್ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ಅಂದರೆ ಇವತ್ತು ಕನ್ನಡ ಗ್ರಾಮರ್ ಕುರಿತು ಡಿಸ್ಕಷನ್ ಮಾಡೋಣ. ಯಾಕಂದರೆ ಇವಾಗ ನೋಡ್ತಾ ಇರ್ಬೋದು ನೀವು ಟೀಚರ್ ಪೋಸ್ಟು 18,000 ಖಾಲಿ ಇದೆ, 20,000 ಖಾಲಿ ಇದೆ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಯಾವಾಗ ನೋಟಿಫಿಕೇಷನ್ ಹೊಡಿಸ್ತಾರೆ, ಯಾವಾಗ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಅವ್ರು ನೋಟಿಫಿಕೇಷನ್ ಹೊರಡಿಸ್ಲಿ ಆಮೇಲೆ ನೋಡೋಣ ಅಂತ ಅಲ್ಲಿ ತನಕ ಕಾಯಕ್ಕೆ ಕೂತ್ಕೋಬೇಡಿ. ಯಾಕಂದರೆ ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಎಕ್ಸಾಮ್ ಹತ್ತಿರ ಬಂದರೆ ನಿಮಗೆ ಯಾವ್ದು ಓದೋದು ಯಾವ್ದು ಬಿಡೋದು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ನಿಮ್ಗಂತೂ ಗೊತ್ತೇ ಇರುತ್ತೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ ಗ್ರಾಮರ್ ಅಂತೂ ಪಕ್ಕಾ ಕ್ವಶನ್ಸ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನಿವತ್ತು ಕನ್ನಡ ಗ್ರಾಮರ್ ಕ್ವಶನ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ರಿಪೀಟ್ ಆಗಿರೋ ಕ್ವಶನ್ನ ಕುರಿತು ಇವತ್ತು ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ ಫಸ್ಟ್ನೇ ಕ್ವಶನ್ ನೋಡೋಣ. ಅಮ್ಮ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ತಂಗಿ, ಆಪ್ಷನ್ ಬಿ ತಾಯಿ, ಆಪ್ಷನ್ ಸಿ ಅಕ್ಕ, ಆಪ್ಷನ್ ಡಿ ಮಗಳು. ಆಪ್ಷನ್ ಬಿ ತಾಯಿ ಈಸ್ ಎ ರೈಟ್ ಆನ್ಸರ್. ತಾಯಿ, ಅಮ್ಮ ಪದದ ಸಮಾನಾರ್ಥಕ ಪದ ತಾಯಿ. ಆಮೇಲೆ ತಾಯಿಯನ್ನು ಅಮ್ಮ ಅಂತಲೂ ಹೇಳ್ಬಿಟ್ಟು ಕರೀತಾರೆ, ತಾಯಿ ಅಂತ ಹೇಳ್ಬಿಟ್ಟು ಕರೀತಾರೆ, ಹಾಗೆ ಜನನಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೀವು ಇದರಲ್ಲಿ ನೋಡ್ಬೋದು ಅಮ್ಮ ಅಂದರೆ ಸಮಾನಾರ್ಥಕ ಪದ ಯಾವುದು ಅಂತ ಹೇಳ್ಬಿಟ್ಟು GPSTR ಮತ್ತು PSTR ಅಲ್ಲಿ ಕ್ವಶನ್ ಕೇಳ್ತಾರೆ. ನೀವು ಸಮಾನಾರ್ಥಕ ಪದ ಏನಾದರೂ ಕೇಳಿದ್ರೆ ಒಂದು ಗೊತ್ತಿದ್ರೆ ಒಂದು ಬರೀರಿ, ಇಲ್ಲಾಂದರೆ ಒಂದಕ್ಕಿಂತ ಜಾಸ್ತಿ ಗೊತ್ತಿದ್ರೆ ಎರಡು ಮೂರು ಗೊತ್ತಿದ್ರೆ ಬರೀರಿ. ಯಾಕಂದರೆ ಅವರು ನಿಮಗೆ ಈ ವಿಷಯದಲ್ಲಿ ಜಾಸ್ತಿ ಗೊತ್ತಿದೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಮಾರ್ಕ್ಸ್ನ ಎಲ್ಲೂ ನಿಮ್ಮನ್ನ ಕಟ್ ಮಾಡೋಕ್ಕೆ ಹೋಗಲ್ಲ. ಆಪ್ಷನ್ ಎ ಗಮನಿಸ್ತಾ ಇರ್ಬೋದು, ತಂಗಿ ಅಂತ ಹೇಳ್ಬಿಟ್ಟು ಸಮಾನಾರ್ಥಕ ಪದ ಏನಾದರೂ ಕೇಳಿದ್ರೆ ಸಹೋದರಿ ಅಂತ ಹೇಳ್ಬಿಟ್ಟು ಹಾಕ್ಬೋದು. ಆಮೇಲೆ ಅಕ್ಕ ಅಂದರೂ ಕೂಡ ಏನಾಗುತ್ತೆ, ಸಹೋದರಿನೇ ಆಗುತ್ತೆ. ಮಗಳು ಅಂತ ಏನಾಗುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನೆಕ್ಸ್ಟ್ ಕ್ವಶನು, ದುಃಖ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ನೋವು, ಆಪ್ಷನ್ ಬಿ ಕಷ್ಟ, ಆಪ್ಷನ್ ಸಿ ಸಂತೋಷ, ಆಪ್ಷನ್ ಡಿ ಅಳಲು. ಆಪ್ಷನ್ ಸಿ ಸಂತೋಷ ಈಸ್ ಎ ರೈಟ್ ಆನ್ಸರ್. ಅಂದರೆ ದುಃಖ ಪದದ ವಿರುದ್ಧಾರ್ಥಕ ಪದ ಯಾವುದಾಗುತ್ತೆ ಅಂದರೆ ಸಂತೋಷ ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ ಎ ನೋವಿನ ವಿರುದ್ಧಾರ್ಥಕ ಪದ ನಲಿವು, ಕಷ್ಟದ ವಿರುದ್ಧಾರ್ಥಕ ಪದ ಸುಖ, ಆಮೇಲೆ ಅಳಲು ಇದೊಂದು ಪದ ಆಗಿದೆ. ಆಮೇಲೆ ಇಲ್ಲಿ ನೋಡ್ಬೋದು ದುಃಖ ಅಂದರೆ ಸುಖ ಅಂತ ಕೊಟ್ಟರು ಕೂಡ ಏನಾಗುತ್ತೆ, ಅದು ಕೂಡ ವಿರುದ್ಧಾರ್ಥಕ ಪದನೇ ಆಗುತ್ತೆ. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ? ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಮನು ಶಾಲೆಗೆ ಹೋಗುತ್ತಾನೆ, ಈ ಪದದಲ್ಲಿರುವಂತಹ ಕ್ರಿಯಾಪದ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆಪ್ಷನ್ ಎ ರಾಮನು, ಆಪ್ಷನ್ ಬಿ ಶಾಲೆಗೆ, ಆಪ್ಷನ್ ಸಿ ಹೋಗುತ್ತಾನೆ, ಆಪ್ಷನ್ ಡಿ ಶಾಲೆ. ಆಪ್ಷನ್ ಸಿ ಹೋಗುತ್ತಾನೆ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಡ್ರಿ. ಅಂದರೆ ಕ್ರಿಯಾಪದ ರಾಮನು ಶಾಲೆಗೆ ಹೋಗುತ್ತಾನೆ, ಈ ಪದದಲ್ಲಿ ಕ್ರಿಯಾಪದ ಅಂದರೆ ಕ್ರಿಯೆ ಅಂದರೆ ಕೆಲಸ ಮಾಡೋದು. ರಾಮನು ಅಂದರೆ ಶಾಲೆಗೆ ಅಂದರೆ ಅವನು ನಡ್ಕೊಂಡು ಹೋಗ್ತಿದ್ದಾನೆ ಅಂದರೆ ಅಲ್ಲಿ ಒಂದು ಕ್ರಿಯೆ ಉಂಟಾಗಿರುತ್ತೆ. ರಾಮನು ಅಂದರೆ ಇದೇನಾಗುತ್ತೆ, ಒಂದು ನಾಮಪದ. ರಾಮನು ನಾಮಪದ, ಶಾಲೆನೂ ಕೂಡ ನಾಮಪದನೇ ಆಗುತ್ತೆ. ಹೋಗುತ್ತಾನೆ ಅಂದರೆ ಏನಾಗುತ್ತೆ, ಅಲ್ಲಿ ಕ್ರಿಯಾಪದ. ಅಂದರೆ ಯಾವುದಾದ್ರೂ ಒಂದು ಕಾರ್ಯ ಅಥವಾ ಏನಾದರೂ ಕೆಲಸ ನಡೀತಾ ಇದ್ದರೆ ಅದು ಏನಾಗುತ್ತೆ, ಕ್ರಿಯಾಪದ ಅಂತ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ದೊಡ್ಡ ಮನೆ, ಈ ಪದದಲ್ಲಿ ಬರುವಂಥ ವಿಶೇಷಣ ಪದ ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಮನೆ, ಆಪ್ಷನ್ ಬಿ ದೊಡ್ಡದು, ಆಪ್ಷನ್ ಸಿ ಯಾವುದೂ ಇಲ್ಲ, ಆಪ್ಷನ್ ಡಿ ಒಂದು ಮಾತ್ರ. ಆಪ್ಷನ್ ಬಿ ದೊಡ್ಡ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷಣ ಅಂದ್ರೆ ಈಗೊಂದು ಮನೆ ನೋಡು, ಅಲ್ಲಿ ಒಂದು ಮನೆ ಇದೆ ಅಂತ ನಾವು ಹೇಳ್ತೀವಿ. ಅದೇ ಮನೆ ನೋಡು ಅದು ಎಷ್ಟು ದೊಡ್ಡ ಮನೆ ಇದೆ, ಇಲ್ಲಾಂದರೆ ನೋಡು ಅದು ಎಷ್ಟು ಚಿಕ್ಕದಿದೆಯಲ್ಲ, ಚಿಕ್ಕದಾಗಿರೋ ಎಷ್ಟು ಚೆನ್ನಾಗಿದೆಯಲ್ಲ ಅಂತೀವಲ್ಲ, ಅಂದರೆ ದೊಡ್ಡದು ಅಂದರೆ ಗಾತ್ರವನ್ನು ತಿಳಿಸ್ತಾ ಇದ್ರೆ ಅಥವಾ ಏನಾದರೂ ವಿಶೇಷತೆ, ವಾವ್ ಎಷ್ಟು ಸುಂದರವಾಗಿದೆಯಲ್ಲ ಈ ಮನೆ ಅಂತಂದಾಗ ಅಲ್ಲಿ ಸುಂದರ ಅಂತ ಬರುತ್ತಲ್ಲ, ಅದು ಹಂಗೆ. ಈ ಒಂದು ಪದದಲ್ಲಿ ಏನಾದರೂ ವಿಶೇಷ ಅಂದರೆ ನಮ್ಗೆ ಗೊತ್ತಾಗಬೇಕು, ಎಕ್ಸ್ಟ್ರಾಡಿನರಿಯಾಗಿ ಯಾವುದಾದ್ರೂ ಕಾಣಿಸ್ತಾ ಇದ್ದರೆ ಆ ಪದವನ್ನು ವಿಶೇಷಣ ಅಂತ ಹೇಳ್ಬಿಟ್ಟು ನಾವು ಗುರುತಿಸಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಳೆ ಬರುತ್ತಿದೆ, ಈ ಪದದಲ್ಲಿರುವಂತಹ ಕಾಲ ಯಾವುದು? ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಬಿ ವರ್ತಮಾನ ಕಾಲ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಮಳೆ ಬರುತ್ತಿದೆ ಅಂದರೆ ಆ ಪದನ ನೀವು ಗಮನಿಸಬೇಕಾಗುತ್ತೆ. ಮಳೆ ಬರುತ್ತಿದೆ, ಮಳೆ ಬರ್ತಾ ಇದೆ, ಅದು ಕೂಡ ಏನಾಗುತ್ತೆ, ವರ್ತಮಾನ ಕಾಲ. ಅಂದರೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ನಡೀತಾ ಇದೆಯಲ್ಲ ಅದಕ್ಕೇನಂತಾರೆ, ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಭೂತಕಾಲ ಅಂದರೆ ಏನು ನಿನ್ನೆ ಅಥವಾ ಮೊನ್ನೆ ಏನಾದರೂ ನಡೆದಿರುವಂಥ ಘಟನೆಯನ್ನು ಕುರಿತು ಮಾತನಾಡುವುದು. ಈಗ ನಾವು ಉದಾಹರಣೆಗೆ ಹೇಳಬೇಕಂದ್ರೆ, ಈಗ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಲಾಯಿತು. ಎಷ್ಟನೇದು? 77ನೇ ಗಣರಾಜ್ಯೋತ್ಸವ ದಿನವನ್ನು ಜನವರಿ 26ರಂದು ನಡೆಯಲಾಯಿತು. ಈ ಪದದಲ್ಲಿರುವಂಥ ಕಾಲ ಯಾವುದು ಅಂತ ಕೇಳಿದ್ರೆ ಭೂತಕಾಲ ಅಂತ ಹೇಳ್ಬಿಟ್ಟು ಹಾಕ್ಬೋದು. ಅದೇ ರೀತಿ
ಜನವರಿ 26 78ನೇ ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸ್ತಾರೆ ಅಂದರೆ ನೆಕ್ಸ್ಟು ಮುಂದಿನ ವರ್ಷ ಅಂದರೆ 2027ಕ್ಕೆ ಆಚರಣೆ ಮಾಡ್ತಾರಲ್ಲ, ಅದಕ್ಕೇನಂತಾರೆ ಭವಿಷ್ಯತ್ ಕಾಲ. ಅಂದರೆ ಮುಂದೆ ಏನು ನಡೆಯುತ್ತೆ ಅದು ನಮಗೆ ಗೊತ್ತಿರಲ್ಲ, ಅದು ಭವಿಷ್ಯತ್ ಕಾಲ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕರೆಕ್ಟಾಗಿ ನೋಡಿ ಆನ್ಸರ್ನ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ನು, ಬೆಳಕು ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಕತ್ತಲೆ, ಆಪ್ಷನ್ ಬಿ ಜ್ಯೋತಿ, ಆಪ್ಷನ್ ಸಿ ಮಳೆ, ಆಪ್ಷನ್ ಡಿ ಗಾಳಿ. ಆಪ್ಷನ್ ಬಿ ಜ್ಯೋತಿ ಈಸ್ ಎ ರೈಟ್ ಆನ್ಸರ್. ಬೆಳಕು ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಜ್ಯೋತಿ ಅಂತ ಹೇಳ್ಬಿಟ್ಟು ಹಾಕಬೇಕಾಗುತ್ತೆ. ಅದೇ ರೀತಿ ಬೆಳಕು ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಕತ್ತಲೆ ಅಂತ ಹೇಳ್ಬಿಟ್ಟು ಹಾಕಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕ್ವಶನ್ ನೋಡಿ ಆನ್ಸರ್ನ ಟಿಕ್ ಮಾಡಿ. ಬೆಳಕು ಅಂತ ಬಂದಿರುತ್ತೋ ಆ ಫಸ್ಟ್ನೇ ಆಪ್ಷನ್ ಕತ್ಲೆನೇ ಇರುತ್ತೆ. ವಿರುದ್ಧಾರ್ಥಕನೇ ಪದ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ ನೀವು, ಕತ್ಲೆ ಅಂತ ಹೇಳ್ಬಿಟ್ಟು ಹಾಕ್ತೀರಾ. ಹಾಗಾಗಿ ಮೊದಲು ಕ್ವಶನ್ನ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಆನ್ಸರ್ನ ಟಿಕ್ ಮಾಡಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೈ ಪದದ ಬಹುವಚನ ರೂಪ ಯಾವುದು? ಅಂದರೆ ಕ್ವಶನ್ನು ಜಾಸ್ತಿ ಗ್ರಾಮರಲ್ಲಿ ಏಕವಚನ ಬಹುವಚನನೇ ಸಿಕ್ಕಾಪಟ್ಟೆ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ಜಾಸ್ತಿ ಒಂದು ಸ್ವಲ್ಪ ಗಮನ ಕೊಡಿ. ಆಪ್ಷನ್ ಎ ಕೈಗಳು, ಆಪ್ಷನ್ ಬಿ ಕೈಯು, ಆಪ್ಷನ್ ಸಿ ಕೈಯರು, ಆಪ್ಷನ್ ಡಿ ಕೈಯನು. ಆಪ್ಷನ್ ಎ ಕೈಗಳು ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಬಹುವಚನ ರೂಪ ಈಸಿ ಇರುತ್ತೆ ಅಂದ್ಕೊಂಡು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಯಾವ್ದು ಈಸಿ ಇರುತ್ತೆ ಇದು ಓದೋದೇ ಬೇಡ ಅಂತ ಬಿಟ್ಟಿರ್ತೀವಲ್ಲ, ಅಲ್ಲಿ ಎಕ್ಸಾಮ್ ಹಾಲಲ್ಲಿ ನಾವು ಅದನ್ನೇ ತಪ್ಪು ಮಾಡಿ ಬಂದಿರ್ತೀವಿ. ಈಗ ನೆಕ್ಸ್ಟ್ ಕ್ವಶನು, ಶಾಂತಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಸಮಾಧಾನ, ಆಪ್ಷನ್ ಬಿ ಯುದ್ಧ, ಆಪ್ಷನ್ ಸಿ ಸೌಖ್ಯ, ಆಪ್ಷನ್ ಡಿ ನಿಶಬ್ದ. ಆಪ್ಷನ್ ಬಿ ಯುದ್ಧ ಈಸ್ ಎ ರೈಟ್ ಆನ್ಸರ್. ಶಾಂತಿ ಪದದ ವಿರುದ್ಧಾರ್ಥಕ ಪದ ಅಶಾಂತಿನೂ ಆಗುತ್ತೆ ಮತ್ತು ಯುದ್ಧನೇ ಆಗುತ್ತೆ. ಅಂದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಸೈಲೆಂಟಾಗಿರಲ್ಲ, ಎಲ್ಲರೂ ಕೂಡ ಏನು ಹೋರಾಟ ಕಿರ್ಚಾಟ ಇದ್ದೇ ಇರುತ್ತೆ. ಅದಕ್ಕೆ ಶಾಂತಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಯುದ್ಧ. ಸಮಾಧಾನ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಅಸಮಾಧಾನ. ಹಾಗೆ ನಿಶಬ್ದ ಪದದ ವಿರುದ್ಧಾರ್ಥಕ ಪದ ಶಬ್ದ. ಅಂದರೆ ನಿಶಬ್ದ ಅಂದ್ರೆ ಶಬ್ದ ಮಾಡದೇ ಇರೋದು, ಶಬ್ದ ಅಂದರೆ ಶಬ್ದ ಮಾಡೋದು. ಈಗ ನೆಕ್ಸ್ಟ್ ಕ್ವಶನು, ಕರ್ನಾಟಕದ ರಾಷ್ಟ್ರಕವಿ ಯಾರು? ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಮಾಸ್ತಿ, ಆಪ್ಷನ್ ಡಿ ಪೂತಿನ. ಆಪ್ಷನ್ ಬಿ ಕುವೆಂಪು ಈಸ್ ಎ ರೈಟ್ ಆನ್ಸರ್. ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ ನಾಲ್ಕು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಿದೆ. ಹಾಗೆ ಇಲ್ಲಿ ಆಪ್ಷನ್ ಸಿ ನೋಡ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೆ ಇಲ್ಲಿ ಆಪ್ಷನ್ ಡಿ ಪೂತಿನ ಅಂದರೆ ಕೆಲವೊಂದು ಎಕ್ಸಾಮಲ್ಲಿ ಕೇಳಿದ್ದಾರೆ ಪೂತಿನ ಅವರ ಪೂರ್ತಿ ಹೆಸರು ಏನು, ಅಂದರೆ ಅವರ ಪೂರ್ಣ ಹೆಸರು ಏನು ಅಂತ. ಇದು ಜಾಸ್ತಿ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಇದೇ ಜಾಸ್ತಿ, ಅಂದರೆ ಯಾವುದು ನೀವು ಓದಿರಲ್ಲ, ಯಾವುದಕ್ಕೆ ನೀವು ಜಾಸ್ತಿ ಇಂಪಾರ್ಟೆಂಟ್ ಕೊಡಲ್ವಲ್ಲ, ಹಾಗಾಗಿ ಅದ್ರ ಮೇಲೇ ಜಾಸ್ತಿ ಇಂಪಾರ್ಟೆಂಟಾಗಿ ಕ್ವಶನ್ನ ತೆಗಿಯೋಕ್ಕೆ ನೋಡ್ತಾರೆ. ಪೂತಿನ ಅಂತ ಅಂದರೆ ಪುರೋಹಿತ ತಿರುಮಲಾರ್ಯ ನರಸಿಂಹಾಚಾರ್ಯ ಅಂತ ಹೇಳ್ಬಿಟ್ಟು ಇವ್ರದ್ದು ಪೂರ್ಣ ಹೆಸರು. ಇದರಲ್ಲಿ ದ.ರಾ ಬೇಂದ್ರೆ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಆಮೇಲೆ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮಾಸ್ತಿಯವರಾಗಿರ್ಬೋದು, ಇವ್ರು 3 ಜನಕ್ಕೆ ಏನಾಗಿದೆ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಮಾಯಣ ರಚಿಸಿದವರು ಯಾರು? ಆಪ್ಷನ್ ಎ ವಾಲ್ಮೀಕಿ, ಆಪ್ಷನ್ ಬಿ ವೇದವ್ಯಾಸರು, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ತ್ಯಾಗರಾಜ. ಆಪ್ಷನ್ ಎ ವಾಲ್ಮೀಕಿ ಇಸ್ ಅ ರೈಟ್ ಆನ್ಸರ್. ರಾಮಾಯಣ ಕೃತಿಯನ್ನು ಬರೆದವರು ಯಾರು ಅಂತ ಕ್ವಶನ್ ಕೇಳಿದ್ರೆ ವಾಲ್ಮೀಕಿ ಅಂತ ಹಾಕಿ. ಹಾಗೆ ಮಹಾಭಾರತವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ವ್ಯಾಸ. ಮತ್ತು ಇಲ್ಲಿ ಕಾಳಿದಾಸ ಮತ್ತು ತ್ಯಾಗರಾಜ ಅನ್ನೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಾಳಿದಾಸ ಅವರು ಅಭಿಜ್ಞಾನ ಶಾಕುಂತಲ ಅನ್ನುವಂಥ ಕೃತಿಯನ್ನು ರಚಿಸಿದ್ದಾರೆ. ಹಾಗೆ ಅಲ್ಲಿ ತ್ಯಾಗರಾಜ ಇವರು ಯಾವುದೇ ರೀತಿಯಂಥ ಕೃತಿ, ಇವರು ಕೀರ್ತನೆಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಇವರು ಕೀರ್ತನೆಗಳಿಂದ ಅತ್ಯಂತ ಪ್ರಸಿದ್ಧಿಯಾಗಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಬುದ್ಧಿವಂತ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಜಾಣ, ಆಪ್ಷನ್ ಬಿ ಚತುರ, ಆಪ್ಷನ್ ಸಿ ಮೂರ್ಖ, ಆಪ್ಷನ್ ಡಿ ತೀಕ್ಷ್ಣ. ಆಪ್ಷನ್ ಸಿ ಮೂರ್ಖ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಬುದ್ಧಿವಂತ ಪದದ ವಿರುದ್ಧಾರ್ಥಕ ಪದ ಅಂತ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಕ್ವಶನ್ನು ಕೊಡ್ಬೋದು. ಯಾವ ಥರ ಅಂದರೆ ಬುದ್ಧಿವಂತ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ್ಬೋದು. ಅದಕ್ಕೆ ಆನ್ಸರು ಇಲ್ಲೇ ಇದ್ದಾವೆ. ಆಪ್ಷನ್ ಎ ಜಾಣನೂ ಕೂಡ ಬುದ್ಧಿವಂತನೇ ಆಗುತ್ತೆ, ಆಪ್ಷನ್ ಬಿ ಚತುರ ಕೂಡ ಏನಾಗುತ್ತೆ ಬುದ್ಧಿವಂತನೇ ಆಗುತ್ತೆ. ಹಾಗಾಗಿ ನಾವು ಕ್ವಶನ್ನ ನೋಡ್ಕೊಂಡ್ಬಿಟ್ಟು ಆನ್ಸರ್ ಹಾಕಬೇಕಾಗುತ್ತೆ. ಇಲ್ಲಿ ಬುದ್ಧಿವಂತ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಆದರೆ
ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅವನು ಪುಸ್ತಕ ಓದಿದನು ಈ ಪದದಲ್ಲಿ ಇರುವಂತಹ ಕಾಲ ಯಾವುದು? ಅಂದರೆ ಕ್ವಶನ್ ಸರಿಯಾಗಿ ನೋಡ್ಕೊರಿ. ಅವನು ಪುಸ್ತಕ ಓದಿದನು ಈ ಪದದಲ್ಲಿರುವಂಥ ಕಾಲ ಯಾವುದು? ಆಪ್ಷನ್ ಎ ಭವಿಷ್ಯತ್ ಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭೂತಕಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಸಿ ಭೂತಕಾಲ ಈಸ್ ಎ ರೈಟ್ ಆನ್ಸರ್. ಅವನು ಪುಸ್ತಕವನ್ನು ಓದಿದನು ಅಂದರೆ ಈಗ ಆಲ್ರೆಡಿ ಓದಿ ಮುಗಿಸಿದಾನೆ ಅಂತ ಅರ್ಥ. ಅಂದರೆ ಓದಿ ಮುಗಿಸಿದಾನೆ ಅಂದರೆ ಮುಗಿದು ಹೋಗಿರೋ ಕಾಲವನ್ನು ಏನಂತಾರೆ? ಭೂತಕಾಲ ಅಂತಾರೆ. ಉದಾಹರಣೆಗೆ ನಾವು ನಿನ್ನೆ ಏನೇ ನಡೆದು ಹೋಯಿತು ಅಂತ ಹೇಳ್ಬಿಟ್ಟು, ಅಂದರೆ ಅಯ್ಯಪ್ಪ ನಿನ್ನೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಅಂತೀವಿ. ಅದು ಎಲ್ಲ ಏನು? ನಿನ್ನೆ ಆಗೋಗಿರೋದೆಲ್ಲ ಭೂತಕಾಲ ಆಗುತ್ತೆ. ಆಮೇಲೆ ಭವಿಷ್ಯತ್ ಕಾಲ ಅಂದರೆ ನಾಳೆ ಏನು ನಡೆಯುತ್ತಲ್ಲ ಅದು ಭವಿಷ್ಯತ್ ಕಾಲ ಆಗುತ್ತೆ. ಇವತ್ತಿಂದ ಏನಾಗುತ್ತೆ ಅದು ವರ್ತಮಾನ ಕಾಲ ಆಗುತ್ತೆ. ಒಂದು ವೇಳೆ ಈಗ ಅವನು ಪುಸ್ತಕ ಓದಿದನು ಅಂತ ಇದೆಯಲ್ಲ ಅದು ಭೂತಕಾಲ ಆಗಿದೆ. ಒಂದು ವೇಳೆ ಅವನು ಪುಸ್ತಕವನ್ನು ಓದುತ್ತಿರುವನು ಅಂತ ಬಂದರೆ ಅದೇನಾಗುತ್ತೆ? ವರ್ತಮಾನ ಕಾಲ ಆಗುತ್ತೆ. ಅದೇ ರೀತಿ ಅವನು ಪುಸ್ತಕವನ್ನು ನಾಳೆ ಓದುತ್ತಾನೆ ಅಂತ ಬಂದರೆ ಅದೇನಾಗುತ್ತೆ? ಅಲ್ಲಿ ಭವಿಷ್ಯತ್ ಕಾಲ. ಅಂದರೆ ನಾಳೆದನ್ನ ನಾವು ಇವತ್ತು ಹೇಳೋದು ಏನಾಗುತ್ತೆ? ಭವಿಷ್ಯತ್ ಕಾಲ. ಅಂದರೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಯಾರಿಗೂ ಸಹ ಗೊತ್ತಿರಲ್ಲ. ಅಂದರೆ ಈಗ ಉದಾಹರಣೆ ನಾವು ನಮ್ಮ ಭವಿಷ್ಯದ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಯಾರಿಗಾದ್ರೂ ಜ್ಯೋತಿಷ್ರಿ ಕೇಳಕ್ಕೆ ಹೋಗ್ತೀವಲ್ಲ ಅದು ಎಲ್ಲ ಏನು? ಭವಿಷ್ಯ. ಅಂದರೆ ಭವಿಷ್ಯತ್ ಕಾಲ. ಮುಂದೆ ನಡೆಯೋದನ್ನ ನಾವು ಈಗ ತಿಳ್ಕೊಳ್ಳೋದೇ ಭವಿಷ್ಯತ್ ಕಾಲ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಗು ಅತ್ತಿತ್ತು ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದ ಯಾವುದು? ಆಪ್ಷನ್ ಎ ಮಗು, ಆಪ್ಷನ್ ಬಿ ಅತ್ತಿತ್ತು, ಆಪ್ಷನ್ ಸಿ ಇದು, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಬಿ ಅತ್ತಿತ್ತು ಈಸ್ ಎ ರೈಟ್ ಆನ್ಸರ್. ಅಂದರೆ ಇಲ್ಲಿ ಮಗು ಅತ್ತಿತ್ತು ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಅಂದರೆ ಕ್ರಿಯೆ ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಸೂಚಿಸ್ತಾ ಇರೋದು. ಅದೇ ಈಗ ಮಗು ನಗುತ್ತಿದೆ, ಮಗು ಆಟವಾಡುತ್ತಿದೆ ಅಲ್ಲಿ ಬಂದಾಗ ಅಲ್ಲಿ ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ಆಟವಾಡ್ತಾ ಇದೆ ಅಥವಾ ನಗ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ಬೋದು. ಮಗು ಅಂದರೆ ಇದು ಒಂದು ಏನಾಗುತ್ತೆ? ನಾಮಪದ ಅಂತ ಹೇಳ್ಬಿಟ್ಟು ಗುರುತಿಸ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೂರ್ಯ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಚಂದ್ರ, ಆಪ್ಷನ್ ಬಿ ರವಿ, ಆಪ್ಷನ್ ಸಿ ನಕ್ಷತ್ರ, ಆಪ್ಷನ್ ಡಿ ಗ್ರಹ. ಆಪ್ಷನ್ ಬಿ ರವಿ ಈಸ್ ಎ ರೈಟ್ ಆನ್ಸರ್. ಸೂರ್ಯ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ರವಿ ಆಗಿರ್ಬೋದು. ಆಮೇಲೆ ಮತ್ತೆ ಆದಿತ್ಯ, ಭಾಸ್ಕರ ಇವಕ್ಕೆಲ್ಲ ಏನು ಸೂರ್ಯ ಪದದ ಸಮಾನಾರ್ಥಕ ಪದಗಳಾಗಿರ್ತವೆ. ಹಾಗೆ ಇಲ್ಲಿ ಚಂದ್ರ ಅಂದರೆ ಏನು ಬರುತ್ತೆ? ಶಶಿ. ಇದು ಕೂಡ ಏನು? ಚಂದ್ರಕ್ಕೆ ಸಮಾನಾರ್ಥಕ ಪದ ಶಶಿ. ಹಾಗೆ ನಕ್ಷತ್ರಕ್ಕೆ ಉಲ್ಕೆ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಹಾಗೆ ಗ್ರಹನೂ ಏನು? ಒಂದು ನಕ್ಷತ್ರದ ಆಕಾರ ಬಿಂದು ಅದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕತ್ತಲೆ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಬೆಳಕು, ಆಪ್ಷನ್ ಬಿ ಮಳೆ, ಆಪ್ಷನ್ ಸಿ ಗಾಳಿ, ಆಪ್ಷನ್ ಡಿ ಮೋಡ. ಆಪ್ಷನ್ ಎ ಬೆಳಕು ಈಸ್ ಅ ರೈಟ್ ಆನ್ಸರ್. ಅಂದರೆ ಕತ್ತಲೆ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ಆಪ್ಷನ್ ಎ ಬೆಳಕು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆನ್ಸರ್ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಸು ಹಾಲು ಕೊಡುತ್ತದೆ ಈ ಪದದಲ್ಲಿ ಇರುವಂತಹ ಕರ್ಮಪದ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನಾವು ಇಷ್ಟು ತನಕ ನೋಡಿದ್ವಿ ಕ್ರಿಯಾಪದ ನೋಡಿದ್ವಿ. ಈಗ ಕರ್ಮಪದ ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಹಸು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಕೊಡುತ್ತದೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಇಲ್ಲಿ ಆಪ್ಷನ್ ಬಿ ಹಾಲು ಈಸ್ ಎ ರೈಟ್ ಆನ್ಸರ್. ಇಲ್ಲಿ ನಾವು ನೋಡ್ಬೋದು ಹಸು ಹಾಲು ಕೊಡುತ್ತದೆ ಅಂದರೆ ಏನು ಕರ್ಮಪದ ಅಂದರೆ ಹಸು ಯಾವಾಗಲೂ ಹಾಲೇ ಕೊಡುತ್ತೆ. ಅದ್ರ ಕೆಲಸ ಏನು? ಹಾಲು ಕೊಡೋದಾಗಿರುತ್ತೆ. ಈಗ ನಮ್ಮ ಕೆಲಸ ಏನು? ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ತೊಗೊಳ್ಳೋದು ನಮ್ಮದು ಕೆಲಸ ಆಗಿರುತ್ತೆ. ಹಾಗೆ ಒಂದು ವೇಳೆ ಹಸು ಹಾಲು ಕೊಡುತ್ತದೆ ಇದರಲ್ಲಿ ಬರುವಂತಹ ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ಕೊಡುತ್ತದೆ ಇದೇನಾಗಿರುತ್ತೆ? ಕ್ರಿಯಾಪದ ಆಗಿರುತ್ತೆ. ನೀವು ಕರ್ಮಪದ ಮತ್ತು ಕ್ರಿಯಾಪದ ನಡುವೆ ವ್ಯತ್ಯಾಸನ ಕಂಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಎಕ್ಸಾಮಲ್ಲಿ ಮಾರ್ಕ್ಸ್ನ ಕಳ್ಕೊಬೇಕಾಗುತ್ತೆ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನಾನು ಶಾಲೆಗೆ ಹೋಗುತ್ತೇನೆ ಈ ಪದದಲ್ಲಿರುವಂತಹ ಕಾಲ ಯಾವುದು? ಆಪ್ಷನ್ ಎ ಭವಿಷ್ಯತ್ ಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭೂತಕಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಬಿ ವರ್ತಮಾನ ಕಾಲ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ನಾವು ಪದನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈಗ ಜಾಸ್ತಿ ಅಂದರೆ ನಾನು ಇದನ್ನು HSTR ಮತ್ತು PSTR GPSTR ಕ್ವಶನ್ ಪೇಪರ್ನ ತೆಗ್ದು ಈ ಕ್ವಶನ್ನ ಮಾಡಿರೋದು ಕನ್ನಡ ಜಾಸ್ತಿ. ಯಾಕಂದರೆ ನಾವು ಉದಾಹರಣೆಗೆ ಈಗ
HSTR PSTR ಅಲ್ಲಿ ಜಾಸ್ತಿ ನೋಡ್ಬೋದು. ಅಂದರೆ 3ನೇ ಕ್ವಶನು GPSTR ಇರುತ್ತಲ್ಲ ಅದರಲ್ಲಿ ಲಾಸ್ಟ್ನೇ ಪೇಪರು ಜಾಸ್ತಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಅಂದರೆ ಭಾಷಾ ಶಿಕ್ಷಕರು ಅಂತ ಹೇಳ್ಬಿಟ್ಟು ಇರುತ್ತೆ ಕ್ವಶನ್ ಪೇಪರು. ಅದರಲ್ಲಿ ಜಾಸ್ತಿ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂತೆಯೇ ಹೆಚ್ಚಾಗಿ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಇದಕ್ಕೆ ಜಾಸ್ತಿ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟು ಓದಬೇಕಾಗುತ್ತೆ. ಇಲ್ಲಿ ವರ್ತಮಾನ ಕಾಲ ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಹೆಂಗೆ ಅಂದರೆ ನಾನು ಹೋಗುತ್ತೇನೆ ಅಂದರೆ ಶಾಲೆಗೆ ಹೋಗ್ತಾ ಇರ್ತಾನೆ ಅವನು ಇನ್ನು ಶಾಲೆಗೆ, ಅಂದರೆ ಈಗ ಪ್ರೆಸೆಂಟು ಏನು ನಡೀತಾ ಇರುತ್ತಲ್ಲ ಅದು ವರ್ತಮಾನ ಕಾಲ ಆಗುತ್ತೆ. ಹಾಗೆ ಭವಿಷ್ಯತ್ ಕಾಲ ಅಂದರೆ ನಾಳೆ ಅಥವಾ ಮುಂದೆ ಏನು ನಡೆಯುತ್ತಲ್ಲ ಅದನ್ನು ಭವಿಷ್ಯತ್ ಕಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ಭೂತಕಾಲ ಅಂದರೆ ಹಿಂದೆ ನಡೆದೋಗಿರೋದು ಅಥವಾ ನಿನ್ನೆಯಿಂದ ಮೊನ್ನೆ ಅಥವಾ ಅದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಹಿಂದೆ ನಡೆದೋಗಿರೋದೆಲ್ಲ ಏನಾಗುತ್ತೆ ಭೂತಕಾಲ. ಭವಿಷ್ಯತ್ ಕಾಲ ಅಂದರೆ ಮುಂದೆ ಸಾವಿರಾರು ವರ್ಷಗಳ ಮುಂದೆ ಏನು ನಡೆಯುತ್ತಲ್ಲ ಅದು ಏನು ಭವಿಷ್ಯತ್ ಕಾಲ. ಅದ್ರ ನಡುವೆ ಇರೋದು ವರ್ತಮಾನ ಕಾಲ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಗುರು ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಶಿಷ್ಯ, ಆಪ್ಷನ್ ಬಿ ಅಧ್ಯಾಪಕ, ಆಪ್ಷನ್ ಸಿ ವಿದ್ಯಾರ್ಥಿ, ಆಪ್ಷನ್ ಡಿ ಮಿತ್ರ. ಆಪ್ಷನ್ ಬಿ ಅಧ್ಯಾಪಕ ಇಸ್ ಎ ರೈಟ್ ಆನ್ಸರ್. ಗುರು ಅಂತ ಸಮಾನಾರ್ಥಕ ಪದ ಏನಾದರೂ ಕೇಳಿದ್ರೆ ಅಧ್ಯಾಪಕ ಆಗಿರ್ಬೋದು, ಶಿಕ್ಷಕ, ಟೀಚರ್, ಇವರಿಗೆಲ್ಲ ಏನಂತ ಕರಿತೀವಿ ನಾವು? ಗುರು ಅಂತಲೇ ಹೇಳ್ಬಿಟ್ಟು ಕರಿತೀವಿ. ಹಾಗೆ ಶಿಷ್ಯ ಅಂದರೆ ನಾವು ಪಾಠವನ್ನು ಯಾರು ಕಲಿತಿರ್ತಾರಲ್ಲ ಅವರು ಏನಾಗಿರ್ತಾರೆ? ಶಿಷ್ಯನೂ ಆಗಿರ್ತಾರೆ, ವಿದ್ಯಾರ್ಥಿ ಆಗಿರ್ತಾನೆ. ಆಮೇಲೆ ಮಿತ್ರ ಅಂದರೆ ನಮ್ಮ ಸ್ನೇಹಿತ. ಮಿತ್ರಕ್ಕೂ ಅನೇಕ ಬಾರಿ ಮಿತ್ರದ ಸಮಾನಾರ್ಥಕ ಪದ ಏನು, ಆಮೇಲೆ ಮಿತ್ರದ ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ಮಿತ್ರದ ಸಮಾನಾರ್ಥಕ ಪದ ಸ್ನೇಹಿತ, ಆಮೇಲೆ ಬಾಂಧವ. ಈಗ ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಗಲು ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಬೆಳಕು, ಆಪ್ಷನ್ ಬಿ ರಾತ್ರಿ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ಮಧ್ಯಾಹ್ನ. ಆಪ್ಷನ್ ಬಿ ರಾತ್ರಿ ಈಸ್ ಎ ರೈಟ್ ಆನ್ಸರ್. ಹಗಲು ಪದದ ವಿರುದ್ಧಾರ್ಥಕ ಪದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ವಶನ್ನ ಕನ್ಫ್ಯೂಸ್ ಮಾಡ್ಕೋತೀರಾ. ಹಗಲು ಅಷ್ಟೇ ನೋಡ್ತೀರಾ, ಫಸ್ಟ್ನೇ ಆಪ್ಷನ್ನು ಬೆಳಕು ಅಂತ ಇರುತ್ತೆ. ಹಗಲುದು ಒಂದು ವೇಳೆ ಸಮಾನಾರ್ಥಕ ಪದ ಯಾವುದು ಅಂತ ಕೊಟ್ಟರೆ ಬೆಳಕು ಅಂತ ಹಾಕಿ. ಅದೇ ಹಗಲು ವಿರುದ್ಧಾರ್ಥಕ ಪದ ಅಂದರೆ ರಾತ್ರಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆನ್ಸರ್ನ ಹಾಕಿ. ಅಂದರೆ ಇಲ್ಲಿ ಕ್ವಶನ್ನ ನೋಡಿಕೊಂಡು ನೀವು ಕರೆಕ್ಟ್ ಆದಂಥ ಆನ್ಸರ್ ಹಾಕಬೇಕಾಗಿರುತ್ತೆ. ಯಾಕಂದರೆ ಗೊತ್ತಿರೋ ಕ್ವಶನ್ಗೆ ಎಲ್ಲರೂ ಏನು ಮಾಡ್ತಾರೆ? ತಪ್ಪು ಹಾಕಿ ಬರ್ತಾರೆ. ಹಾಗೂ ನೀವು ಮಾಡೋಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ನಡದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಪೂತಿನ ಅವರು. ಆಪ್ಷನ್ ಬಿ ಕುವೆಂಪು ಇಸ್ ಎ ರೈಟ್ ಆನ್ಸರ್ ಆಗುತ್ತೆ. ಇವರು ಕನ್ನಡದ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊದಲಿಗರಾಗಿದ್ದಾರೆ. ಒಟ್ಟು ಕನ್ನಡಿಗರಲ್ಲಿ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದರಲ್ಲಿ ಕುವೆಂಪು ಅವರಿಗೆ ಯಾವ ಕೃತಿಗೆ ಅಂದರೆ ಶ್ರೀ ರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ಬೇಂದ್ರೆ ಅವರಿಗೂ ಕೂಡ ಏನಾಗಿದೆ? ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಿದೆ. ಅವರಿಗೆ 4 ತಂತಿ ಎಂಬ ಕೃತಿಗೆ ಏನಾಗಿದೆ? ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಏನಾಗಿದೆ? ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇಲ್ಲಿ ಆಪ್ಷನ್ನು 1 ಮತ್ತು 2, 3 ಇದರಲ್ಲಿ 3 ಜನಕ್ಕೂ ಕೂಡ ಏನಾಗಿದೆ? ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡಿಗರಾಗಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನದಿ ಹರಿಯುತ್ತದೆ ಈ ಪದದಲ್ಲಿ ಇರುವಂತಹ ಕರ್ತೃ ಯಾವುದು? ಆಪ್ಷನ್ ಎ ನದಿ, ಆಪ್ಷನ್ ಬಿ ಹರಿಯುತ್ತದೆ, ಆಪ್ಷನ್ ಸಿ ಎ ಮಾತ್ರ ಸರಿ, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ. ಆಪ್ಷನ್ ಎ ನದಿ ಈಸ್ ಎ ರೈಟ್ ಆನ್ಸರ್. ಇಷ್ಟು ತನಕ ನಾವು ಕರ್ತೃಪದ, ಕ್ರಿಯಾಪದ ಮತ್ತು ಕರ್ಮಪದಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇಲ್ಲಿ ನದಿ ಅನ್ನೋದು ಕರ್ತೃ ಅಂದರೆ ಹೆಸರನ್ನು ಸೂಚಿಸುವಂಥ ಪದಗಳೆಲ್ಲ ಏನಾಗಿರುತ್ತೆ? ಕರ್ತೃಪದ ಆಗಿರುತ್ತೆ. ಈಗ ಹರಿಯುತ್ತದೆ ಅಂದರೆ ಅದೇನೋ ಒಂದು ಕ್ರಿಯಾಪದ. ಅಂದರೆ ಕ್ರಿಯಾಪದ, ಕರ್ಮಪದ ಮತ್ತು ಕರ್ತೃಪದ ಇವು 3ಕ್ಕೂ ವ್ಯತ್ಯಾಸನ ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಕ್ಸಾಮಲ್ಲಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಪುಸ್ತಕ ಪದದ ಬಹುವಚನ ರೂಪ ಯಾವುದು? ಆಪ್ಷನ್ ಎ ಪುಸ್ತಕಗಳು, ಆಪ್ಷನ್ ಬಿ ಪುಸ್ತಕು, ಆಪ್ಷನ್ ಸಿ ಪುಸ್ತಕನು, ಆಪ್ಷನ್ ಡಿ ಪುಸ್ತಕ. ಆಪ್ಷನ್ ಎ ಪುಸ್ತಕಗಳು ಈಸ್ ಎ ರೈಟ್ ಆನ್ಸರ್. ಪುಸ್ತಕದ ಬಹುವಚನ ರೂಪ ಯಾವುದು ಅಂದರೆ ಪುಸ್ತಕಗಳು ಅಂತ ಅರ್ಥ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಚಿಕ್ಕ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ದೊಡ್ಡ, ಆಪ್ಷನ್ ಬಿ ಸಣ್ಣ, ಆಪ್ಷನ್ ಸಿ ಕಿರು, ಆಪ್ಷನ್ ಡಿ ಕಡಿಮೆ. ಆಪ್ಷನ್ ಎ ದೊಡ್ಡ ಈಸ್ ಎ ರೈಟ್ ಆನ್ಸರ್. ಚಿಕ್ಕ ಪದದ ವಿರುದ್ಧಾರ್ಥಕ ಪದ ಅಂತ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಆಪ್ಷನ್ ಎ ದೊಡ್ಡ ಅಂತ ರೈಟಾಗಿ ಹಾಕಬೇಕು. ಯಾಕಂದರೆ ಇಲ್ಲಿ ಬಿ, ಸಿ, ಡಿ ಮತ್ತು ಸಣ್ಣ, ಕಿರು, ಕಡಿಮೆ ಇವೆಲ್ಲ ಏನು ಸಣ್ಣ ಪದದ ಸಮಾನಾರ್ಥಕ ಪದಗಳಾಗಿರ್ತವೆ. ಸಣ್ಣ ಅಂದರೆ ಕಿರುನು ಆಗಿರ್ಬೋದು, ಆಮೇಲೆ ಚಿಕ್ಕದು, ಇವೆಲ್ಲ ಸಮಾನಾರ್ಥಕ ಪದ. ಈಗ ನೆಕ್ಸ್ಟ್ ಕ್ವಶನ್ನು. ಮಳೆ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ವೃಷ್ಟಿ, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಹನಿ.
ಆಪ್ಷನ್ ಬಿ ವೃಷ್ಟಿ ಈಸ್ ಅ ರೈಟ್ ಆನ್ಸರ್. ಮಳೆ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ಮಳೆ. ಮಳೆಗೆ ಮತ್ತು ನೀರಿಗೆ ಹನಿಗೆ ಬಹಳ ವ್ಯತ್ಯಾಸ ಇದೆ, ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಮಳೆದಿಂದ ಏನಾಗುತ್ತೆ, ವೃಷ್ಟಿ ಅಂದರೆ ವೃಷ್ಟಿ ಅಂತಲೂ ಮಳೆಗೆ ಕರೀತಾರೆ. ಯಾಕಂದರೆ ಮಳೆ ಬಂದಾಗ ಜಾಸ್ತಿ ಅತಿವೃಷ್ಟಿ ಉಂಟಾಯಿತು, ಅನಾವೃಷ್ಟಿ ಉಂಟಾಯಿತು ಅಂತಾರಲ್ಲ, ವೃಷ್ಟಿ. ವೃಷ್ಟಿ ಅಂದರೆ ಏನು, ಅದ್ರ ಮಳೆ ಅಂತ ಅರ್ಥ. ಗಾಳಿ ಅಂದರೆ ಪವನ. ಗಾಳಿಗೆ ಸಮಾನಾರ್ಥಕ ಪದ ಏನು ಅಂದರೆ ಪವನ ಅಂತಲೂ ಆಗುತ್ತೆ. ನೀರು ಜಲ ಆಗುತ್ತೆ. ಆಮೇಲೆ ಹನಿನೂ ಕೂಡ ನೀರಿಗೆ ಸಮಾನಾರ್ಥಕ ಪದನೇ ಆಗುತ್ತೆ. ಇಲ್ಲಿ ನೀವು ಪದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಳೆ ಅಂದ ತಕ್ಷಣ ಸಮಾನಾರ್ಥಕ ಪದ ನಿಮಗೆ ನೀರು ಮತ್ತು ಹನಿ ಇವೆರಡರ ನಡುವೆ ವ್ಯತ್ಯಾಸ ಉಂಟಾಗುತ್ತೆ, ಅಂದರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವು ವೃಷ್ಟಿ ಅದನ್ನು ಕರೆಕ್ಟಾಗಿ ನೋಡಿ ಆನ್ಸರ್ ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿದ್ರೂ ಕೂಡ ಕನ್ಫ್ಯೂಸ್ ಮಾಡಿಕೊಂಡು ನೀವು ತಪ್ಪು ಹಾಕಿ ಬಂದು ನೀವು ಮಾರ್ಕ್ಸ್ನ ಕಳ್ಕೊಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ನು, ಅವಳು ಹಾಡುತ್ತಾಳೆ ಈ ಪದದಲ್ಲಿ ಇರುವಂತಹ ಕಾಲ ಯಾವುದು? ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಬಿ ವರ್ತಮಾನ ಕಾಲ ಈಸ್ ಎ ರೈಟ್ ಆನ್ಸರ್. ಅವಳು ಹಾಡುತ್ತಾಳೆ ಈ ಪದದಲ್ಲಿ ಅಂದರೆ ಹಾಡ್ತಾ ಇದ್ದಾಳು ಅವಳು, ಅಂದರೆ ಪ್ರೆಸೆಂಟ್ ಹಾಡ್ತಾ ಇದ್ದಾಳೆ, ಅದಕ್ಕೆ ವರ್ತಮಾನ ಕಾಲ ಬರುತ್ತೆ. ಕಾಲದಲ್ಲೇ ಮೂರೇ ಇರೋದು, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ಇದರಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಪದನ ಅರ್ಥ ಮಾಡ್ಕೊಂಡು ನೋಡಿ, ಅದು ಭೂತಕಾಲಕ್ಕೆ ಸಂಬಂಧಪಡುತ್ತಾ ಅಥವಾ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಡುತ್ತಾ ಇಲ್ಲ ವರ್ತಮಾನ ಕಾಲಕ್ಕೆ ಸಂಬಂಧಪಡುತ್ತಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಆನ್ಸರ್ನ ಹಾಕಿ. ಒಂದು ವೇಳೆ ಭವಿಷ್ಯತ್ ಕಾಲ ಅಂದರೆ ಯಾವ ಥರ ಪದ ಇಟ್ಟಿರ್ತಾರೆ ಅಂದರೆ ಅವಳು ಹಾಡುತ್ತಾಳೆ ಅಂದರೆ ಏನು, ವರ್ತಮಾನ ಕಾಲ ಆಗುತ್ತೆ. ಅದೇ ಭೂತಕಾಲ ಅಂದರೆ ಅವಳು ಹಾಡಿದ್ದಾಳೆ ಅಂತ ಇದ್ದರೆ ಅದು ಏನಾಗುತ್ತೆ, ಭೂತಕಾಲ ಆಗುತ್ತೆ. ಅದೇ ಭವಿಷ್ಯತ್ ಕಾಲ ಅಂದರೆ ಅವಳು ನಾಳೆ ಹಾಡುತ್ತಾಳೆ ಅಥವಾ ನಾಡಿದ್ದು ಹಾಡುತ್ತಾಳೆ, ಈ ಥರ ಪದಗಳೇನಾದರೂ ಬಂದರೆ ಅದೇನಾಗುತ್ತೆ, ಭವಿಷ್ಯತ್ ಕಾಲ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಗು ಪದದ ಬಹುವಚನ ರೂಪ ಯಾವುದು? ಆಪ್ಷನ್ ಎ ಮಕ್ಕಳು, ಆಪ್ಷನ್ ಬಿ ಮಗಳು, ಆಪ್ಷನ್ ಸಿ ಮಗುವು, ಆಪ್ಷನ್ ಡಿ ಮಗುವರು. ಆಪ್ಷನ್ ಎ ಮಕ್ಕಳು ಈಸ್ ಎ ರೈಟ್ ಆನ್ಸರ್. ಮಗು ಪದದ ಬಹುವಚನ ರೂಪ ಯಾವುದು ಅಂತ ಏನಾದರೂ ಕ್ವಶನ್ ಕೇಳಿದ್ರೆ ನೀವು ಮಕ್ಕಳು ಅಂತ ಹೇಳ್ಬಿಟ್ಟು ಕರೆಕ್ಟಾದ ಆನ್ಸರ್ ಹಾಕಬೇಕಾಗುತ್ತೆ. ಮಗುವು ಅಂದರೆ ಅದೇನಾಗುತ್ತೆ, ಸರಿಯಾದ ಬಹುವಚನ ರೂಪ ಬರಲ್ಲ. ಹಾಗೆ ಮಗುವರು ಅಂದರೂ ಕೂಡ ಏನಾಗುತ್ತೆ, ಸರಿಯಾದ ರೀತಿಯಾದಂಥ ಬಹುವಚನ ಬರಲ್ಲ. ಹಾಗೆ ಮಗಳು ಅಂದರೆ ಅಲ್ಲಿ ಹೆಣ್ಮಗಳಾಗ್ತಾಳೆ. ಅಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಮಗು ಇದು ಯಾವ ರೀತಿ ಅಂದರೆ ಇದು ಪುಲ್ಲಿಂಗನೂ ಆಗಲ್ಲ, ಸ್ತ್ರೀಲಿಂಗನೂ ಆಗಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸತ್ಯ ಪದದ ವಿರುದ್ಧಾರ್ಥಕ ರೂಪ ಯಾವುದು? ಆಪ್ಷನ್ ಎ ನಿಜ, ಆಪ್ಷನ್ ಬಿ ಸುಳ್ಳು, ಆಪ್ಷನ್ ಸಿ ಸರಳ, ಆಪ್ಷನ್ ಡಿ ಶುದ್ಧ. ಆಪ್ಷನ್ ಬಿ ಸುಳ್ಳು ಈಸ್ ಎ ರೈಟ್ ಆನ್ಸರ್. ಸತ್ಯ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಸುಳ್ಳು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಆನ್ಸರ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಆಪ್ಷನ್ ಎನೇ ನಿಜ ಇಟ್ಬಿಟ್ಟಿದ್ದಾರೆ. ನಾವು ಸತ್ಯ ಅಂದ ತಕ್ಷಣ ನೋಡಿದ ತಕ್ಷಣ ಏನು ಹಾಕ್ಬಿಡ್ತೀವಿ, ನಿಜ ಅಂತ ಹಾಕ್ಬಿಡ್ತೀವಿ. ಅಲ್ಲಿ ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರಾ ಇಲ್ಲ ಸಮಾನಾರ್ಥಕ ಪದ ಕೊಟ್ಟಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಪೂರ್ತಿ ಕ್ವಶನನ್ನು ಫಸ್ಟ್ ಒಂದು ಸತಿ ಓದಿ ಆಮೇಲೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಕರೆಕ್ಟಾಗಿ ಒಂದು 5 ನಿಮಿಷ ಅಥವಾ 1-2 ಸೆಕೆಂಡು ಯೋಚನೆ ಮಾಡಿ ಸಮಾನಾರ್ಥಕ ಪದ ಇದೆಯಾ ಅಥವಾ ವಿರುದ್ಧಾರ್ಥಕ ಪದ ಇದೆಯಾ ಅಥವಾ ಜೋಡಿ ನುಡಿ ಕೊಟ್ಟಿದ್ದಾರಾ, ತತ್ಸಮ ತದ್ಭವ, ಇದನ್ನು ನೋಡಿ ಕರೆಕ್ಟಾಗಿ ಆನ್ಸರ್ ಹಾಕಬೇಕಾಗುತ್ತೆ. ಯಾಕಂದರೆ ಸತ್ಯ ಅಂದ ತಕ್ಷಣವೇ ಅಲ್ಲೇ ನಿಜ ಅಂತ ಕೊಟ್ಬಿಟ್ಟಿರ್ತಾರೆ. ಸತ್ಯ ಅಂದರೆ ಇದು ಸಮಾನಾರ್ಥಕನೇ ಇರ್ಬೋದು. ಆಪ್ಷನ್ ಏನು, ನಾವು ಕ್ವಶನ್ನ ಓದೋಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಪಟಕ್ನೆ ಆಪ್ಷನ್ಸ್ನ ಓದ್ಬಿಡ್ತೀವಿ. ಅದಕ್ಕೆ ಕ್ವಶನ್ನ ಓದಿ ಆಮೇಲೆ ಆಪ್ಷನ್ಸ್ನ ನೋಡಿ ಕರೆಕ್ಟಾಗಿ ರೈಟ್ ಯಾವುದು ಅಂತ ನೋಡಿಕೊಂಡು ಸರಿಯಾದ ಆನ್ಸರ್ನ ನೀವಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಶಾಲೆ ಪದದ ಸಮಾನಾರ್ಥಕ ರೂಪ ಯಾವುದು? ಆಪ್ಷನ್ ಎ ಮನೆ, ಆಪ್ಷನ್ ಬಿ ಪಾಠಶಾಲೆ, ಆಪ್ಷನ್ ಸಿ ಅಂಗಡಿ, ಆಪ್ಷನ್ ಡಿ ಊರು. ಆಪ್ಷನ್ ಬಿ ಪಾಠಶಾಲೆ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಶಾಲೆ ಪದದ ಸಮಾನಾರ್ಥಕ ರೂಪ ಯಾವುದು ಅಂದರೆ ಪಾಠಶಾಲೆ, ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಮನೆ ಮತ್ತು ಅಂಗಡಿ ಊರು ಅಂತ ಕೊಟ್ಟಿದ್ದಾರೆ. ಮನೆ ಅಂದರೆ ಇದು ಒಂದು ರೀತಿ ಏನು ಮಗುವಿನ ಮೊದಲ ಪಾಠಶಾಲೆನೇ ಆಗಿರುತ್ತೆ. ಬಟ್ ಇಲ್ಲಿ ಶಾಲೆ ಪದದ ಸರಿಯಾದ ಸಮಾನಾರ್ಥಕ ಪದ ಅಂದರೆ ಪಾಠಶಾಲೆನೇ ಆಗುತ್ತೆ. ಮನೆ ಅಂದರೆ ಸಮಾನಾರ್ಥಕ ಪದ ಇಲ್ಲಿ ಗೃಹ ಅಂತಲೂ ಆಗುತ್ತೆ. ಆಮೇಲೆ ಅಂಗಡಿ ಮತ್ತು ಊರು ಇದು ಏನು ಸರಳ ಪದಗಳಾಗಿದ್ದಾವೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅವನು ಬರೆದನು ಈ ಪದದಲ್ಲಿ ಬರುವಂತಹ ಕಾಲ ಯಾವುದು? ಆಪ್ಷನ್ ಎ ವರ್ತಮಾನ ಕಾಲ, ಆಪ್ಷನ್ ಬಿ ಭವಿಷ್ಯತ್ ಕಾಲ, ಆಪ್ಷನ್ ಸಿ ಭೂತಕಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಸಿ ಭೂತಕಾಲ ಈಸ್ ಎ ರೈಟ್ ಆನ್ಸರ್. ಅವನು ಬರೆದನು ಅಂದರೆ ಆಲ್ರೆಡಿ ಅವನು ಏನು ಮಾಡಿದ್ದಾನೆ, ಬರೆದು ಮುಗಿಸಿದ್ದಾನೆ. ಹಾಗಾಗಿ ಏನು ಅದು ಭೂತಕಾಲ ಆಗುತ್ತೆ. ಒಂದು ವೇಳೆ ವರ್ತಮಾನ ಕಾಲಕ್ಕೆ ಯಾವ ರೀತಿ ಪದ ಕೊಟ್ಟಿರ್ತಾರೆ ಅಂದರೆ ಅವನು ಬರೆಯುತ್ತಿದ್ದಾನೆ ಅಂದರೆ ಇನ್ನೂ ಬರೀತಾನೆ ಇದ್ದಾನೆ, ಅಂದರೆ ಪ್ರೊಸೆಸ್ಸು ಇನ್ನೂ ಕಂಟಿನ್ಯೂ ಆಗಿ ನಡೀತಾನೆ ಇದೆ. ಅದಕ್ಕೆ ನಡೀತಾ ಇರೋದಕ್ಕೆ ಏನಂತಾರೆ ವರ್ತಮಾನ ಕಾಲ. ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಇದೆಯಲ್ಲ ಆ ಥರ ಏನಾದರೂ ಪದ ಬಂದರೆ ಅದು ವರ್ತಮಾನ ಕಾಲ ಆಗುತ್ತೆ. ಅದೇ ಭವಿಷ್ಯತ್ ಕಾಲ ಅಂದರೆ ಅವನು ನಾಳೆ ಬರೆಯುತ್ತಾನೆ, ಇಲ್ಲ ಅವನು ಸಂಜೆ ಬರೆಯುತ್ತಾನೆ,
ಅವನು ನಾಡಿದ್ದು ಬರೆಯುತ್ತಾನೆ. ಈ ಥರ ಏನಾದರೂ ನಾಳೆ ಅಥವಾ ಮುಂದೆ ಏನಾದರೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ನೋದಿದ್ರೆ ಅದೇನಾಗುತ್ತೆ ಭವಿಷ್ಯತ್ ಕಾಲ. ಅಂದರೆ ಮುಂದೆ ನಡೆಯೋದನ್ನು ನಾವು ಇವಾಗ ಹೇಳೋದು ಭವಿಷ್ಯತ್ ಕಾಲ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾತು ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಶಬ್ದ, ಆಪ್ಷನ್ ಬಿ ವಾಕ್ಯ, ಆಪ್ಷನ್ ಸಿ ಮಾತೃ, ಆಪ್ಷನ್ ಡಿ ಧ್ವನಿ. ಆಪ್ಷನ್ ಎ ಶಬ್ದ ಇದು ಕರೆಕ್ಟಾದಂಥ ಉತ್ತರ ಆಗುತ್ತೆ. ಹೆಂಗೆ ಅಂದರೆ ಮಾತು ಅಂದರೆ ಶಬ್ದ, ಅಂದರೆ ನಾವು ಮಾತನ್ನು ಶಬ್ದದ ಮೂಲಕ ಆಡ್ತೀವಿ, ಅಂದರೆ ಬಾಯಿ ಮೂಲಕ ಉಚ್ಚಾರಣೆ ಮಾಡ್ತೀವಲ್ಲ ಅದು ಮಾತಿನ ರೂಪದಲ್ಲಿ ಸರಿಯಾಗುತ್ತೆ. ಅದೇ ರೀತಿಯಲ್ಲಿ ನೀವು ಅನ್ಬೋದು ಆಪ್ಷನ್ ಡಿ ಧ್ವನಿನೂ ಬರುತ್ತಲ್ಲ. ಧ್ವನಿ ಅಂದರೆ ಅದೇನು ಒಂಥರ ಸೌಂಡು, ಅಂದರೆ ಅದು ಸೌಂಡನ್ನು ಹೊರಗೆ ಹಾಕುತ್ತೆ. ಅಂದರೆ ನಾವು ಮಾತಾಡ್ತೀವಲ್ಲ ಮಾತು, ಅದನ್ನು ಧ್ವನಿ ರೂಪದಲ್ಲಿ ಹೊರಗೆ ಹಾಕೋದಕ್ಕೆ ಅದು ಧ್ವನ್ಯಂಗಗಳಲ್ಲಿ ಬರ್ತಾವಲ್ಲ ಆ ಥರ. ಅದೇ ಮಾತು ಅಂದರೆ ಶಬ್ದ ಆಗುತ್ತೆ. ಅದೇ ವಾಕ್ಯ ಅಂದರೆ ನಾವು ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಈಗೊಂದು ಅಂಗಡಿ ಅಥವಾ ಏನೋ ಒಂದು ಪದನ ಹೇಳಬೇಕಂದ್ರೆ ಅಲ್ಲಿ ವಾಕ್ಯಗಳನ್ನು ನಾವು ರಚನೆ ಮಾಡಿಕೊಂಡು ಹೇಳಬೇಕಾಗುತ್ತೆ. ಹಾಗೆ ಆಪ್ಷನ್ ಸಿ ಮಾತೃ ಅಂದರೆ ತಾಯಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಇಲ್ಲಿ ನೀವು ಕ್ವಶನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರಿಯಾಗಿ ನೋಡಿ. ಮಾತಿಗೆ ಸಮಾನಾರ್ಥಕ ಪದ ಯಾವುದಾಗುತ್ತೆ ಅಂದರೆ ಶಬ್ದನೇ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ನು, ಬಲ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಶಕ್ತಿ, ಆಪ್ಷನ್ ಬಿ ದುರ್ಬಲ, ಆಪ್ಷನ್ ಸಿ ತೀವ್ರ, ಆಪ್ಷನ್ ಡಿ ಕಠಿಣ. ಆಪ್ಷನ್ ಬಿ ದುರ್ಬಲ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಮತ್ತೆ ಕ್ವಶನ್ನ ಸರಿಯಾಗಿ ನೋಡಿ ಆಮೇಲೆ ಸರಿಯಾದಂಥ ಉತ್ತರನ ಹಾಕಬೇಕಾಗುತ್ತೆ. ಅದೇ ರೀತಿ ಒಂದು ವೇಳೆ ಬಲ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೊಟ್ಟಿದ್ರೆ ಶಕ್ತಿ ಅಂತ ಹಾಕಬೇಕಾಗುತ್ತೆ. ಅದೇ ಬಲ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ದುರ್ಬಲ ಅಂತ ಆಗುತ್ತೆ. ಯಾಕಂದರೆ ಅಲ್ಲಿ ನೀವು ಕನ್ಫ್ಯೂಸ್ ಮಾಡಲಿ ಅಂತ ಫಸ್ಟ್ನೇ ಆಪ್ಷನ್ನು ಬಲದು ಶಕ್ತಿ ಅಂತಲೇ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕರೆಕ್ಟಾದಂಥ ಆನ್ಸರ್ನ ನೋಡಿ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ನು, ನೀರು ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಅಗ್ನಿ, ಆಪ್ಷನ್ ಬಿ ಜಲ, ಆಪ್ಷನ್ ಸಿ ಗಾಳಿ, ಆಪ್ಷನ್ ಡಿ ಭೂಮಿ. ಆಪ್ಷನ್ ಬಿ ಜಲ ಈಸ್ ಎ ರೈಟ್ ಆನ್ಸರ್. ನೀರು ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ಜಲನೇ ಆಗುತ್ತೆ. ಇಲ್ಲಿ ಆಪ್ಷನ್ ಎ ಅಗ್ನಿ ಅಂದರೆ ಬೆಂಕಿ ಅಂತ, ಆಪ್ಷನ್ ಸಿ ಗಾಳಿ ಅಂದರೆ ಪವನ, ಆಮೇಲೆ ಆಪ್ಷನ್ ಡಿ ಭೂಮಿ ಅಂದರೆ ಪೃಥ್ವಿ ಆಗ್ಬೋದು, ದಳೆ ಆಗ್ಬೋದು, ಹಿರೆ, ಇವೆಲ್ಲ ಏನು ಸಮಾನಾರ್ಥಕ ಪದಗಳಾಗಿದ್ದಾವೆ. ಇವು 4 ಆಪ್ಷನ್ ಕೂಡ ಏನು ಒಂದೊಂದು ಪದನೂ ಸಮಾನಾರ್ಥಕ ಪದಗಳನ್ನೇ ಒಳಗೊಂಡವು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅತೃಪ್ತಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಖುಷಿ, ಆಪ್ಷನ್ ಬಿ ತೃಪ್ತಿ, ಆಪ್ಷನ್ ಸಿ ನಿರಾಶೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಬಿ ತೃಪ್ತಿ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಅತೃಪ್ತಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೊಟ್ಟಿದ್ದಾರೆ, ಅಂದರೆ ವಿರುದ್ಧವಾಗಿರುವಂಥ ಪದ ಅತೃಪ್ತಿನೇ ಆಗುತ್ತೆ. ಹಾಗೆ ಇಲ್ಲಿ ಆಪ್ಷನ್ ಎ ಖುಷಿ ಅಂದರೆ ಖುಷಿಯ ವಿರುದ್ಧಾರ್ಥಕ ಪದ ಯಾವುದಾಗುತ್ತೆ? ದುಃಖ, ಅಂದರೆ ಸುಖ ದುಃಖ. ಆಮೇಲೆ ನಿರಾಶೆ ಅಂದರೆ ಆಸೆಗೆ ವಿರುದ್ಧಾರ್ಥಕ ಪದ ಯಾವುದಾಗುತ್ತೆ ಅಂದರೆ ನಿರಾಸೆ ಅಂತ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅವನು ಓದುತ್ತಾನೆ ಈ ಪದದಲ್ಲಿ ಇರುವಂತಹ ಕ್ರಿಯಾಪದ ಯಾವುದು? ಆಪ್ಷನ್ ಎ ಅವನು, ಆಪ್ಷನ್ ಬಿ ಓದುತ್ತಾನೆ, ಆಪ್ಷನ್ ಸಿ ಎ ಮಾತ್ರ ಸರಿ, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ. ಆಪ್ಷನ್ ಬಿ ಓದುತ್ತಾನೆ ಈಸ್ ಎ ರೈಟ್ ಆನ್ಸರ್. ಅದು ಹೆಂಗೆ ಅಂದರೆ ಅವನು ಓದ್ತಾ ಇದ್ದಾನೆ. ಈ ಪದದಲ್ಲಿರುವಂಥ ಕ್ರಿಯಾಪದ ಅಂದರೆ ಕ್ರಿಯೆ ಅಂದರೆ ಕೆಲಸ ಏನನ್ನು ಸೂಚಿಸುತ್ತಲ್ಲ, ಅಂದರೆ ಕೆಲಸ ಮಾಡ್ತಾ ಇರೋದು ಪದ ಯಾವುದನ್ನು ಸೂಚಿಸುತ್ತಲ್ಲ ಅದೇನಾಗುತ್ತೆ ಕ್ರಿಯಾಪದ ಆಗುತ್ತೆ. ಅದಕ್ಕೆ ಅವನಲ್ಲಿ ಓದ್ತಾ ಇರೋದಕ್ಕೆ ಒಂದು ವೇಳೆ ಅವನು ಬರೆಯುತ್ತಿದ್ದಾನೆ ಅಂದರೆ ಈ ಪದದಲ್ಲಿರುವಂಥ ಕ್ರಿಯಾಪದ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಕ್ರಿಯಾಪದ ಬರೆಯುತ್ತಾನೆ ಅಂದರೆ ಅವನು ಒಂದು ಕೆಲಸ ಮಾಡ್ತಿರ್ತಾನೆ. ಅದು ಏನನ್ನು ಸೂಚಿಸುತ್ತೆ ಅಂದರೆ ಕ್ರಿಯೆಯನ್ನು ಸೂಚಿಸುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸುಖ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಸಂತೋಷ, ಆಪ್ಷನ್ ಬಿ ದುಃಖ, ಆಪ್ಷನ್ ಸಿ ಶಾಂತಿ, ಆಪ್ಷನ್ ಡಿ ಸೌಖ್ಯ. ಆಪ್ಷನ್ ಬಿ ದುಃಖ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸುಖ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕ್ವಶನ್ ಕೇಳಿದ್ರೆ ದುಃಖ ಅಂತ ಹಾಕಿ. ಅದೇ ರೀತಿ ಒಂದು ವೇಳೆ ಸುಖ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಸಂತೋಷ ಅಂತ ಹೇಳ್ಬಿಟ್ಟು ನೀವು ಹಾಕಬೇಕಾಗುತ್ತೆ. ಹಾಗೆ ಇಲ್ಲಿ ಶಾಂತಿ ಅಂದರೆ ಶಾಂತಿ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಅಶಾಂತಿ ಆಗುತ್ತೆ. ಹಾಗೆ ಸೌಖ್ಯ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಗುಡಿ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಶಾಲೆ, ಆಪ್ಷನ್ ಬಿ ದೇವಸ್ಥಾನ, ಆಪ್ಷನ್ ಸಿ ಮನೆ, ಆಪ್ಷನ್ ಡಿ ಅಂಗಡಿ. ಆಪ್ಷನ್ ಬಿ ದೇವಸ್ಥಾನ ಇದು ಸರಿಯಾದಂಥ ಉತ್ತರ ಆಗಿದೆ. ಗುಡಿ ಪದದ ಸಮಾನಾರ್ಥಕ ಪದ ಏನಾಗುತ್ತೆ? ಗುಡಿ ಅಂದರೆ ದೇವಸ್ಥಾನ ಅಂತ ಅರ್ಥ. ದೇವಸ್ಥಾನ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಇವೆಲ್ಲ ಏನು ಗುಡಿ ಪದಕ್ಕೆ ಇನ್ನೊಂದು ಅರ್ಥ. ಹಾಗೆ ಶಾಲೆ ಅಂದರೆ ಇದು ಪಾಠಶಾಲೆ ಆಗಿರ್ಬೋದು, ಸ್ಕೂಲ್. ಹಾಗೆ ಈ ಮನೆ ಅಂದರೆ ಗೃಹ ಅಂತ ಅರ್ಥ. ಇವೆಲ್ಲ ಏನು ಸಮಾನಾರ್ಥಕ ಪದಗಳಾಗಿದ್ದಾವೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಬೆಳಿಗ್ಗೆ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ರಾತ್ರಿ, ಆಪ್ಷನ್ ಬಿ ದಿನ, ಆಪ್ಷನ್ ಸಿ ಮಧ್ಯಾಹ್ನ,
ಆಪ್ಷನ್ ಡಿ ಸಂಜೆ. ಆಪ್ಷನ್ ಎ ರಾತ್ರಿ. ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇಲ್ಲಿ ನಾವು ಬೆಳಗ್ಗೆ ಅಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ, ಯಾಕಂದರೆ ಹಗಲು ഇരുಳು ಈ ಥರ ಕ್ವಶನ್ಸ್ನ ಜಾಸ್ತಿ ಕೊಟ್ಟಿರ್ತಾರೆ. ಇಲ್ಲಿ ಸಡನ್ನಾಗಿ ಬೆಳಗ್ಗೆ ಅಂದರೆ ನೀವು ಆ ಕ್ವಶನ್ನು ಯಾವ ಥರ ಬೇಕಾದರೂ ಕೊಡಲಿ, ನಾವೇನು ಮಾಡ್ಕೋಬೇಕಾಗುತ್ತೆ, ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ, ಸರಿಯಾದಂಥ ಉತ್ತರನ ನಾವೇನು ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಮ್ಮ ಅಡುಗೆ ಮಾಡುತ್ತಿದ್ದಾಳೆ. ಈ ಪದದಲ್ಲಿ ಇರುವಂತಹ ಕರ್ತೃಪದ ಯಾವುದು? ಆಪ್ಷನ್ ಎ ಅಮ್ಮ, ಆಪ್ಷನ್ ಬಿ ಅಡುಗೆ, ಆಪ್ಷನ್ ಸಿ ಮಾಡುತ್ತಾಳೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಎ ಅಮ್ಮ ಇದು ಕರೆಕ್ಟಾದಂಥ ಉತ್ತರ ಆಗಿದೆ. ಇಲ್ಲಿ ಪದನ ಸರಿಯಾಗಿ ನೋಡ್ರಿ. ಅಮ್ಮ ಅಡುಗೆ ಮಾಡುತ್ತಿದ್ದಾಳೆ. ಈ ಪದದಲ್ಲಿರುವಂಥ ಕರ್ತೃಪದ, ಕರ್ತೃ ಕರ್ಮ ಕ್ರಿಯಾ ಅಂತ ಹೇಳ್ಬಿಟ್ಟು 3 ಇದ್ದಾವೆ. ಅದರಲ್ಲಿ 3 ವಿಧಗಳಿದ್ದಾವೆ. ಅದರಲ್ಲಿ ಅಮ್ಮ ಅನ್ನೋದೇನಾಗುತ್ತೆ, ಕರ್ತೃ ಆಗುತ್ತೆ. ಅಡುಗೆ ಅನ್ನೋವಂಥದ್ದು ಏನಾಗುತ್ತೆ, ಕರ್ಮಪದ ಆಗುತ್ತೆ. ಮಾಡುತ್ತಾಳೆ ಅನ್ನೋದೇನು ಕ್ರಿಯಾಪದ, ಅಂದರೆ ಕ್ರಿಯೆ, ಅದು ಕೆಲಸ ಮಾಡ್ತಾ ಇರೋದನ್ನ ಸೂಚನೆ ಮಾಡುತ್ತಲ್ಲ, ಹಾಗಾಗಿ ಅದು ಕ್ರಿಯಾಪದ ಆಗುತ್ತೆ. ನಾನು ನಿಮ್ಗೆ ಇನ್ನೊಂದು ಪದನ ಕೊಟ್ಟು ಉದಾಹರಣೆ ಮೂಲಕ ಹೇಳಬೇಕಾದ್ರೆ, ರಾಮನು ಕಾಡಿಗೆ ಹೋದನು. ರಾಮನು ಕಾಡಿಗೆ ಹೋದನು, ಇದರಲ್ಲಿ ರಾಮನು ಕರ್ತೃ, ಕಾಡಿಗೆ ಇದು ಕರ್ಮಪದ. ಆಮೇಲೆ ಹೋದನು ಅನ್ನೋದೇನು ಕ್ರಿಯೆ, ಅಂದರೆ ಹೋದನು ಅನ್ನೋದೇನು ಕ್ರಿಯೆ, ಅಂದರೆ ಕೆಲಸವನ್ನು ಏನು ಸೂಚನೆ ಮಾಡುತ್ತಲ್ಲ ಅದೇನಾಗುತ್ತೆ, ಕ್ರಿಯಾಪದ ಆಗುತ್ತೆ. ಅದೇ ಥರ ಇನ್ನೊಂದು ಕ್ವಶನ್ನ ನೋಡೋಣ. ಮಗು ನಗುತ್ತದೆ. ಈ ಪದದಲ್ಲಿ ಇರುವಂತಹ ಕ್ರಿಯಾಪದ ಯಾವುದು? ಆಪ್ಷನ್ ಎ ಮಗು, ಆಪ್ಷನ್ ಬಿ ನಗುತ್ತದೆ, ಆಪ್ಷನ್ ಸಿ ಎ ಮಾತ್ರ ಸರಿ, ಆಪ್ಷನ್ ಡಿ ಬಿ ಮಾತ್ರ ಸರಿ. ಇಲ್ಲಿ ಆಪ್ಷನ್ ಬಿ ನಗುತ್ತದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಮಗು ನಗುತ್ತದೆ. ಈ ಪದದಲ್ಲಿ 2 ಪದ ಬಂದ, ಒಂದು ಮಗು, ಇನ್ನೊಂದು ನಗುತ್ತದೆ. ಇದೇನು ಒಂದು ಕರ್ತೃಪದ ಆಗುತ್ತೆ, ಇನ್ನೊಂದು ಕ್ರಿಯಾಪದ ಆಗುತ್ತೆ. ಅದೆಂಗಂದರೆ ಮಗು ಅನ್ನೋದು ಕರ್ತೃಪದ ಆದರೆ ನಗುತ್ತದೆ ಅನ್ನೋದು ಕ್ರಿಯಾಪದ ಆಗುತ್ತೆ. ಇಲ್ಲಿ ಕರ್ಮಪದ ಯಾವುದು ಬಂದಿಲ್ಲ. ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, 3 ಇರೋದು, ಕರ್ತೃ ಕರ್ಮ ಕ್ರಿಯಾ. ಅಂದರೆ ಕರ್ತೃ ಅಂದರೆ ಏನಾದರೂ ಹೆಸರನ್ನು ಸೂಚಿಸ್ತಾ ಇರೋದು ಕರ್ತೃಪದ ಆದರೆ, ಕರ್ಮಪದ ಅಂದರೆ ನಾವು ಏನು ಕೆಲಸ ಮಾಡ್ತೀವಲ್ಲ ಆ ಕೆಲಸ ಮಾಡೋ ಹೆಸರನ್ನು ಸೂಚಿಸೋದೇನಾಗುತ್ತೆ, ಕರ್ಮಪದ ಆಗುತ್ತೆ. ಕ್ರಿಯಾಪದ ಅಂದರೆ ನಾವು ಏನು ಕೆಲಸ ಮಾಡಿ ಮುಗಿಸಿದೀವಲ್ಲ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅದೇನಾಗುತ್ತೆ, ಕ್ರಿಯಾಪದ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಚಂದ್ರ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ರವಿ, ಆಪ್ಷನ್ ಬಿ ಶಶಿ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ಅಗ್ನಿ. ಆಪ್ಷನ್ ಬಿ ಶಶಿ ಈಸ್ ಎ ರೈಟ್ ಆನ್ಸರ್. ಚಂದ್ರ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ಶಶಿನೂ ಆಗುತ್ತೆ, ಆಮೇಲೆ ಚಂದಿರನ ಆಗುತ್ತೆ. ಈ ಥರ ಅಂದರೆ ನಿಮ್ಗೆ ಗೊತ್ತಿದ್ರೆ 2-3 ಜಾಸ್ತಿ ಉತ್ತರನೇ ಬರೆಯೋಕ್ಕೆ ಟ್ರೈ ಮಾಡಿರಿ. ರವಿ ಅಂದರೆ ಸೂರ್ಯ ಅಂತಲೂ ಅರ್ಥ, ಸೂರ್ಯ ಅಂತಲೂ ಕರೀತಾರೆ. ಆಮೇಲೆ ಆದಿತ್ಯ, ಭಾಸ್ಕರ ಇವೆಲ್ಲ ಏನು ಸೂರ್ಯನಿಗೆ ಇರುವಂಥ ಸಮಾನಾರ್ಥಕ ಪದಗಳು. ಅಗ್ನಿ ಅಂದರೆ ಬೆಂಕಿ ಅಂತ ಅರ್ಥ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಶಕ್ತಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಬಲ, ಆಪ್ಷನ್ ಬಿ ದುರ್ಬಲತೆ, ಆಪ್ಷನ್ ಸಿ ತೀವ್ರತೆ, ಆಪ್ಷನ್ ಡಿ ಶೌರ್ಯ. ಆಪ್ಷನ್ ಬಿ ದುರ್ಬಲತೆ ಈಸ್ ಎ ರೈಟ್ ಆನ್ಸರ್. ಶಕ್ತಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ದುರ್ಬಲತೆ ಅಂತ ಹೇಳಿ ಹಾಕ್ಬಿಡು. ಅದೇ ಥರ ಶಕ್ತಿ ಪದದ ಸಮಾನಾರ್ಥಕ ಪದಗಳನ್ನು ತಿಳಿಸಿ ಅಂತ ಏನಾದರೂ ಕ್ವಶನ್ ಕೊಟ್ಟರೆ, ಶಕ್ತಿ ಅಂದರೆ ಬಲನೂ ಆಗುತ್ತೆ, ಆಮೇಲೆ ಶೌರ್ಯನೂ ಅಂತ ಆಗುತ್ತೆ. ಶಕ್ತಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ದುರ್ಬಲತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ, ಸರಿಯಾದಂಥ ಉತ್ತರನ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅವಳು ಬರುತ್ತಾಳೆ. ಈ ಪದದಲ್ಲಿ ಇರುವಂತಹ ಕಾಲ ಯಾವುದು? ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಬಿ ವರ್ತಮಾನ ಕಾಲ ಈಸ್ ಎ ರೈಟ್ ಆನ್ಸರ್. ಅವಳು ಬರುತ್ತಾಳೆ ಅಂದರೆ ಇನ್ನೂ ಬರ್ತಾ ಇದ್ದಾಳೆ, ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಇನ್ನೂ ಏನಾಗ್ತಾ ಇದೆ, ಅದು ಪ್ರೊಸೆಸ್ಸು, ಅಂದರೆ ಆ ಕೆಲಸ ನಡೀತಾ ಇದೆ. ಅದಕ್ಕೆ ಏನಂತ ಯಾವ ಕಾಲ ಅಂತ ಕರೆಕ್ಟಾದಂಥ ಆನ್ಸರ್ ಆಗುತ್ತೆ ಅಂದರೆ ವರ್ತಮಾನ ಕಾಲ ಆಗುತ್ತೆ. ಒಂದು ವೇಳೆ ಅವಳು ನಾಳೆ ಬರುತ್ತಾಳೆ, ಇಲ್ಲ ಅವಳು ಸಂಜೆ ಬರುತ್ತಾಳೆ, ಇಲ್ಲ 1 ಗಂಟೆ ಬಿಟ್ಟು ಬರುತ್ತಾಳೆ ಅಂತಂದರೆ ಅದು ಭವಿಷ್ಯತ್ ಕಾಲ ಆಗುತ್ತೆ. ಈ 3 ಕಾಲಗಳ ಬಗ್ಗೆ ನೀವು ಸರಿಯಾಗಿ ಏನಾದರೂ ತಿಳ್ಕೊಂಡ್ರೆ ನಿಮಗಿಲ್ಲ ಅಂದರೂ GPSTರಲ್ಲಿ 10 ಮಾರ್ಕ್ಸ್ನ ನೀವು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಯಾಕಂದರೆ ಜಾಸ್ತಿ ಕಾಲಗಳ ಬಗ್ಗೆ ಕ್ವಶನ್ನ ಕೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಿತ್ರ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಶತ್ರು, ಆಪ್ಷನ್ ಬಿ ಗೆಳೆಯ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಬಂಧು. ಆಪ್ಷನ್ ಬಿ ಗೆಳೆಯ ಇದು ಸರಿಯಾದಂಥ ಉತ್ತರ ಆಗಿದೆ. ಮಿತ್ರ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಗೆಳೆಯ ಅಂತ ಹಾಕಬೇಕಾಗುತ್ತೆ. ಅದೇ ರೀತಿ ಒಂದು ವೇಳೆ ಮಿತ್ರ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ ಅಂದರೆ ಶತ್ರು ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ನು ಸಮಾನಾರ್ಥಕ ಪದಕ್ಕೂ ಆಗಂಗೆ ಹಾಗೆ ವಿರುದ್ಧಾರ್ಥಕ ಪದಕ್ಕೂ 2 ಸರಿಯಾದಂಥ ಉತ್ತರನೇ ಕೊಟ್ಟಿರ್ತಾರೆ. ಯಾಕಂದರೆ ನಾವು ಸರಿಯಾದಂಥ ಉತ್ತರ
ನೋಡೋಕ್ಕೆ ಹೋಗಲ್ಲ ಜಾಸ್ತಿ. ನಾವೇನು ಮಾಡ್ತೀವಿ, ಕ್ವಶನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ದೆ ಪಟ್ಟನಂಗೆ ಏನು ಮಾಡ್ತೀವಿ, ಓ ಮಿತ್ರ ಅಂತ ಕೊಟ್ಟಿದ್ದಾರಲ್ಲ ಇದು ವಿರುದ್ಧಾರ್ಥಕನ ಪದಾನೇ ಇರ್ಬೋದು ಅಂತ ಅಂದ್ಕೊಂಡು ಏನು ಮಾಡ್ತೀವಿ, ಶತ್ರು ಅಂತ ಹಾಕ್ಬಿಡ್ತೀವಿ ನಾವು. ಮತ್ತು ಆಮೇಲೆ ಅಲ್ಲಿ ಚೇಂಜ್ ಮಾಡೋಕ್ಕಾಗಂಗಿಲ್ಲ, ಯಾಕಂದರೆ ಒಂದು ಸತಿ ಟಿಕ್ ಮಾಡಿದ್ರೆ ಮುಗೀತು, ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಾಗುತ್ತೆ, ನಾವು ಸರಿಯಾದಂಥ ಉತ್ತರನ ಹಾಕೋಕ್ಕಿಂತ ಮೊದಲು 100 ಸತಿ ಯೋಚನೆ ಮಾಡಿ ಆಮೇಲೆ ಏನು ಮಾಡಬೇಕಾಗುತ್ತೆ, ಸರಿಯಾದಂಥ ಉತ್ತರನ ಹಾಕಬೇಕಾಗುತ್ತೆ. ಯಾಕಂದರೆ ಒಂದೊಂದು ಮಾರ್ಕ್ಸ್ ಕೂಡ ಭಾಳ ಮುಖ್ಯವಾಗಿರುತ್ತೆ ನಮಗೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಳೆಯ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಹೊಳೆ, ಆಪ್ಷನ್ ಬಿ ಹೊಸ, ಆಪ್ಷನ್ ಸಿ ಕಿರು, ಆಪ್ಷನ್ ಡಿ ಚಿಕ್ಕ. ಆಪ್ಷನ್ ಬಿ ಹೊಸದು ಇದು ಸರಿಯಾದಂಥ ಉತ್ತರ ಆಗುತ್ತೆ. ಹಳೆಯ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಹೊಸದು, ಅಂದರೆ ಓಲ್ಡು ಗೋಲ್ಡು ಆ ಥರ. ಆಮೇಲೆ ಹೊಳೆ ಅಂದರೆ ಶೈನಿಂಗ್, ಅಂದರೆ ಮಿಂಚು ಅದು ಅರ್ಥ. ಆಮೇಲೆ ಕಿರು ಮತ್ತು ಚಿಕ್ಕ ಏನು ಎರಡೂ ಒಂದೇ ಅರ್ಥವನ್ನು ಕೊಡುತ್ತೆ. ಕಿರು ಮತ್ತು ಚಿಕ್ಕ ಎರಡು ಪದ ಏನಾಗಿರುತ್ತೆ, ಒಂದೇ ರೀತಿಯಾದಂಥ ಅರ್ಥವನ್ನು ಕೊಡುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಳೆ ಸುರಿಯುತ್ತದೆ ಈ ಪದದಲ್ಲಿ ಇರುವಂತಹ ಕರ್ತೃಪದ ಯಾವುದು? ಆಪ್ಷನ್ ಎ ಮಳೆ, ಆಪ್ಷನ್ ಬಿ ಸುರಿಯುತ್ತದೆ, ಆಪ್ಷನ್ ಸಿ ಎ ಮಾತ್ರ ಸರಿ, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ. ಆಪ್ಷನ್ ಎ ಮಳೆ ಇದು ಸರಿಯಾದಂಥ ಉತ್ತರ ಆಗಿದೆ. ಇಲ್ಲಿ ಮಳೆ ಸುರಿಯುತ್ತದೆ ಈ ಪದದಲ್ಲಿ ಯಾವುದು ಅಂದರೆ ಕರ್ತೃಪದನ ಕೇಳಿದ್ದಾರೆ. ಒಂದು ವೇಳೆ ಕ್ರಿಯಾಪದನ ಕೇಳಿದರೆ ಆಪ್ಷನ್ ಬಿ ಸುರಿಯುತ್ತದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಒಂದೊಂದು ಪದದಲ್ಲಿ ಕರ್ತೃಪದನು, ಕರ್ಮಪದನು ಮತ್ತು ಕ್ರಿಯಾಪದನು ಮೂರನ್ನು ಒಳಗೊಂಡಂಥ ಕ್ವಶನ್ಸ್ನ ಕೇಳ್ತಾರೆ. ಇಲ್ಲಾಂದರೆ ಆಪ್ಷನ್ ಎ ಬಿ ಸಿ ಈ ಥರ ಕೊಟ್ಟು ರಾಮನು ಕಾಡಿಗೆ ಹೋದನು ಆ ಥರ ಕೊಟ್ಬಿಟ್ಟು ಇಲ್ಲಿ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಈ ಥರ ಕೊಟ್ಟಿರ್ತಾರೆ. ಇದರಲ್ಲಿ ಹೊಂದಿಸಿ ಬರೆಯಿರಿ ಕೊಡ್ಬೋದು, ಅಥವಾ ಬಿಟ್ಟ ಸ್ಥಳ ಆ ರೀತಿನೂ ಕೊಡ್ಬೋದು. ಕ್ವಶನ್ ಯಾವ ರೀತಿ ಬೇಕಾದರೂ ಕೊಡಲಿ, ಆದರೆ ಹೆಂಗೆ ಕೊಟ್ಟರು ಇದಕ್ಕೆ ನಾನು ಸರಿಯಾದಂಥ ಉತ್ತರ ಹಾಕ್ತೀನಿ ಅನ್ನೋ ಕಾನ್ಫಿಡೆನ್ಸು ನಿಮ್ಮಲ್ಲಿ ಬರೋ ತನಕನೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಗು ಪದದ ಬಹುವಚನ ರೂಪ ಯಾವುದು? ಆಪ್ಷನ್ ಎ ಮಕ್ಕಳು, ಆಪ್ಷನ್ ಸಿ ಮಗಳು, ಆಪ್ಷನ್ ಸಿ ಮಗುವರು, ಆಪ್ಷನ್ ಡಿ ಮಗನು. ಆಪ್ಷನ್ ಎ ಮಕ್ಕಳು ಇದು ಸರಿಯಾದಂಥ ಉತ್ತರ ಆಗುತ್ತೆ. ಮಗು ಪದದ ಬಹುವಚನ ರೂಪ ಏನು ಅಂತ ಕ್ವಶನ್ ಕೇಳಿದ್ರೆ ಮಕ್ಕಳು ಅಂತ ಹೇಳ್ಬಿಟ್ಟು ಸರಿಯಾದಂಥ ಉತ್ತರನ ನೀವು ಹಾಕಬೇಕಾಗುತ್ತೆ. ಏಕವಚನ, ಬಹುವಚನ ಈ ಥರ ಕ್ವಶನ್ಸ್ನ GPSರಲ್ಲಿ ಮತ್ತು ಕನ್ನಡ ಗ್ರಾಮರಲ್ಲಿ ಅತಿ ಹೆಚ್ಚಾಗಿ ಕ್ವಶನ್ಸ್ನ ಕೇಳ್ತಿರ್ತಾರೆ. ನೀವು ಇದನ್ನು ಒಂದ್ಸತಿ ಕರೆಕ್ಟಾಗಿ ನೋಡಿಕೊಂಡು ಸರಿಯಾದಂಥ ಉತ್ತರನ ಹಾಕಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸುಂದರ ಪದದ ವಿರುದ್ಧಾರ್ಥಕ ರೂಪ ಯಾವುದು? ಆಪ್ಷನ್ ಎ ಚಂದ, ಆಪ್ಷನ್ ಬಿ ಕೆಟ್ಟ, ಆಪ್ಷನ್ ಸಿ ಭವ್ಯ, ಆಪ್ಷನ್ ಡಿ ನಾಜೂಕು. ಆಪ್ಷನ್ ಬಿ ಕೆಟ್ಟ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸುಂದರ ಪದದ ವಿರುದ್ಧಾರ್ಥಕ ಪದ ಅಂದರೆ ಇಲ್ಲಿ ಕೊಟ್ಟರು ಆಪ್ಷನ್ನಲ್ಲಿ ಕೆಟ್ಟನೇ ಸರಿಯಾದಂಥ ಉತ್ತರ ಆಗುತ್ತೆ. ಚಂದ ಅಂದ್ರೆ ಇದಕ್ಕೆ ಸಮಾನಾರ್ಥಕ ಪದ ಸುಂದರ ಆಗುತ್ತೆ. ಆಮೇಲೆ ಭವ್ಯ ಅಂದ್ರೆ ವೈಭೋಗ ಇದು ಸಮಾನಾರ್ಥಕ ಪದ ಆಗುತ್ತೆ. ನಾಜೂಕು ಅಂದರೆ ಇದು ಒಂದು ಶಬ್ದ ಅಷ್ಟೇ, ಪದ ಆಗುತ್ತೆ. ಅಂದರೆ ನಾಜೂಕು ಅಂದರೆ ನಾಚಿಕೆ ಸ್ವಭಾವ ಇರುವಂಥ ಹೆಣ್ಣು, ಆಮೇಲೆ ನಾಚಿಕೆ ಇದಕ್ಕೆಲ್ಲ ಏನಾಗುತ್ತೆ, ನಾಜೂಕು ಅನ್ನೋ ಪದ ಸಮಾನವಾದಂಥ ಅರ್ಥವನ್ನು ಕೊಡುತ್ತದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅವನು ನೆಗೆದನು ಈ ಪದದಲ್ಲಿ ಇರುವಂತಹ ಕಾಲ ಯಾವುದು? ಆಪ್ಷನ್ ಎ ವರ್ತಮಾನ ಕಾಲ, ಆಪ್ಷನ್ ಬಿ ಭೂತಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಬಿ ಭೂತಕಾಲ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಅವನು ನೆಗೆದನು ಅಂದ್ರೆ ನೆಗೆದ ಆಗೈತೆ ಆಲ್ರೆಡಿ. ಅವನು ನೆಗೆಯುತ್ತಿದ್ದಾನೆ ಅಂದಾಗ ವರ್ತಮಾನ ಕಾಲ ಆಗುತ್ತೆ. ಅವನು ಸಂಜೆ ನೆಗೆಯುತ್ತಾನೆ ಅಂತ ಅಂದಾಗ ಭವಿಷ್ಯತ್ ಕಾಲ ಆಗುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಶುದ್ಧ ಪದದ ವಿರುದ್ಧಾರ್ಥಕ ರೂಪ ಯಾವುದು? ಆಪ್ಷನ್ ಎ ಸ್ವಚ್ಛ, ಆಪ್ಷನ್ ಬಿ ಅಶುದ್ಧ, ಆಪ್ಷನ್ ಸಿ ಸರಳ, ಆಪ್ಷನ್ ಡಿ ನಿಖರ. ಆಪ್ಷನ್ ಬಿ ಅಶುದ್ಧ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಶುದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಅಶುದ್ಧ ಅಂತ ಹಾಕಬೇಕಾಗುತ್ತೆ. ಅದೇ ರೀತಿ ಶುದ್ಧ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ಸ್ವಚ್ಛ ಇದು ಸಮಾನಾರ್ಥಕ ಪದ ಆಗುತ್ತೆ. ಹಾಗೆ ಆಪ್ಷನ್ ಸಿ ಸರಳ ಅಂದ್ರೆ ಈಸಿ ಅಂದರೆ ಸುಲಭವಾದಂಥ ಮೆಥಡು. ಆಮೇಲೆ ನಿಖರ ಅಂದ್ರೆ ಸರಿಯಾದಂಥ ಉತ್ತರ. ಅಂದರೆ ನಿಖರ ಅಂದ್ರೆ ಅಕ್ಯುರೇಟ್ ಆನ್ಸರ್ ಯಾವುದೋ ಇರುತ್ತಲ್ಲ ಅದಕ್ಕೆ ನಿಖರ ಅನ್ನೋ ಪದವನ್ನು ಅರ್ಥವಾಗಿ ಬಳಸ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ನು. ಭೂಮಿ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಆಕಾಶ, ಆಪ್ಷನ್ ಬಿ ಧರಿತ್ರಿ, ಆಪ್ಷನ್ ಸಿ ಜಲ, ಆಪ್ಷನ್ ಡಿ ಅಗ್ನಿ. ಆಪ್ಷನ್ ಬಿ ಧರಿತ್ರಿ ಇದು ಭೂಮಿ ಪದಕ್ಕೆ ಸರಿಯಾದಂತಹ ಸಮಾನಾರ್ಥಕ ಪದ ಆಗಿದೆ. ಭೂಮಿ ಪದಕ್ಕೆ ಭೂಮಿ, ಧರಿತ್ರಿ ಮತ್ತೇನಂತ ಕರೀತಾರೆ, ಆಮೇಲೆ ಪೃಥ್ವಿ ಇವೆಲ್ಲ ಏನು ಭೂಮಿ ಪದದ ಸಮಾನಾರ್ಥಕ ಪದಗಳಾಗಿದ್ದಾವೆ. ಇಲ್ಲಿ ಆಕಾಶ ಅಂದರೆ ಬಾನು, ನೇಸರ, ಆಗಸ ಇವೆಲ್ಲ ಏನು ಆಕಾಶ ಪದಕ್ಕೆ ಸಮಾನಾರ್ಥಕ ಪದ ಆಗಿದ್ದಾವೆ. ಜಲ ಅಂದರೆ ನೀರು,
ಜಲಕ್ಕೆ ಇನ್ನೊಂದು ಅರ್ಥ ಏನು, ನೀರು. ಅಗ್ನಿ ಅಂದರೆ ಬೆಂಕಿ ಅಂತ ಅರ್ಥ. ಇವೆಲ್ಲ ಜಾಸ್ತಿ GPSTR ಮತ್ತು HSTR PSTR ಅಲ್ಲಿ ಬಂದಿರುವಂತಹ ಕನ್ನಡ ಗ್ರಾಮರ್ ಕ್ವಶನ್ಸ್ಗಳು. ಇವನ್ನ ನೋಡ್ಕೊಳ್ಳಿ. ಹಾಗೆ ಇನ್ನೂ ಜಾಸ್ತಿ ಏನಾದರೂ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.